ಅಲ್ಲಿ ಬಾಟ್ಲಿ ಕುಡಿಸ್ಬೇಕು. ಇನ್ನು ನಂದೇ ಒಂದು ಪುಣ್ಯ, ಪುರಾಣಕ್ಕೆ ಬಾ ಅಂದ್ಕೊಳ್ಳಿ ಎಷ್ಟು ಕೊಡ್ತಿದ್ದೆ ಬಾಟ್ಲಿ ಅಂತ ಕೇಳಿ, ಕಿಶೆದಾಗ 10 ರೂಪಾಯಿ ಇರಲಿಲ್ಲ ಅಂದ್ರೆ ಊರು ಗೌಡ್ರು ಕಣ್ಣಂಗೆ ಕಾಣಮ್ಮ. ನಿನ್ನ ಹೆಣ್ತೆ ನಿನಗೆ ಒಬ್ಬನಿಗೆ ಹೆಣ್ತಾಗಿದ್ಲ ನನ್ನ ಮಗನ ಇವ. ಯಾವನ ಒಂದು ಇಬ್ಬರು ಅಣ್ಣತಮ್ಮರಿದ್ದರತ್ತು. ಅಣ್ಣ ಊರು ಗೌಡಿಕೆ ಮಾಡ್ತಿದ್ದ. ಗೌಡಿಕೆ ಅಂದ್ರೆ ತಿಳಿತದಲ್ಲ, ಗೌಡಿಕೆ ಮಾಡ್ತಿದ್ದ. ಊರಾಗ ನ್ಯಾಯ ಪಂಚಾಯತಿ ಮಾಡ ಊರು ಗೌಡ. ಪಾಪ ಎಲ್ಲರ ಕಡೆಯಿಂದ ಕೂಡ ಒಳ್ಳೇದು ಅನಿಸ್ಕೊಳವ. ಇವನಿಗೊಬ್ಬ ತಮ್ಮಿದ್ದ. ಅವನು ತಮ್ಮನ ಹೆಣ್ತಿ ಅನ್ನೋದು ಅವ ಒಕ್ಕಲ್ತನ ಮಾಡ್ತಿದ್ದ. ಏನ್ರಿ, ತಮ್ಮ ಒಕ್ಕಲ್ತನ ಮಾಡ್ತಿದ್ದ. ಅಣ್ಣ ಊರಾಗ ನ್ಯಾಯ ಪಂಚಾಯತಿ ಮಾಡ್ಕೋತ ಊರು ಗೌಡಿಕೆ ಮಾಡ್ಕೋತ ತಿರುಗಾಡ್ತಿದ್ದ. ಒಂದು ದಿವಸ ಅಂದ್ರೆ ಈಕಿ ಜಗಳ ತಗಲ್ದು ತಮ್ಮನ ಹೆಣ್ತಿ. ಯಾಕಂದ್ರೆ ನೀ ಮಂಡ್ಯ ಗೌಡಿಕೆ ಮಾಡ್ಬೇಕನು, ನೀ ಮಾಡಬಾರ್ದು. ನೀ ನೋಡು ನಿನ್ನ ಬಟ್ಟೆ ಹ್ಯಾಂಗೆ ನೋಡಿ, ನಿನ್ನ ಕಗ್ಗು ದೋತ್ರ ಹಾಕ್ಕೊಂಡು ನಿಮ್ಮ ಅಣ್ಣ ನೋಡಿ ಅಗದಿ ಅಂದ ಟೇಪ್ ಟಾಪ್ ಅಂದ ಬಟ್ಟೆ ಹಾಕೊಂಡು ತಿರುಗಾಡ್ತಾನೆ, ಊರ ನ್ಯಾಯ ಮಾಡ್ತಾನೆ, ಪಂಚಾಯತಿ ಮಾಡ್ತಾನೆ, ಊರಾಗ ಅಂದ್ರೆ ಊರು ಗೌಡ ಅನ್ಸ್ಕೊಳಕತ್ತಾನ. ನೀ ನೋಡಿ ನಿನ್ನ ಬಾಯ ಮಣ್ಣಿನ ಅಂಗಿ ನೋಡಿ, ನಿನ್ನ ದೋತ್ರ ನೋಡು, ನಾ ಎಂಥದ್ದು ಕಟ್ಕೊಂಡೆವ್ವ ಈಕಿ. ಯಾಕೆ ಅವನೇ ಯಾಕೆ ಮಾಡ್ಬೇಕು, ನೀ ಮಾಡಿ ಗೌಡಿಕೆ. ಅವ ಅಂದ ಇಲ್ಲ, ಅವ ಗೌಡಿಕೆ ಮಾಡಿದ್ರೆ ಚಂದ, ನದ್ದು ಒಕ್ಕಲ್ತನ ಮಾಡಿದ್ರೆ ಚಂದ, ಬ್ಯಾಡ ತಂದ. ಇಲ್ಲಿಲ್ಲ, ನೀ ಊರು ಗೌಡಿಕೆ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಯಾಗ ಇರ್ತೀನಿ, ಇಲ್ಲ ನಾನು ತವ್ರ ಮನೆ ಹೋಗ್ತೀನಿ ಅಂತ ಜಗಳ ತೆಗೆದು. ಇವ ಅಂದ ತವ್ರ ಮನೆಗೆ ಹೋಗ್ತೀನಿ ಅಂದ ಕೂಡ ಪಾಪ ಇವ ಅಂದ ಆಯ್ತು ತೋರ ಇವತ್ತು ಕೇಳ್ತೀನಿ ಅಂದ. ಕೇಳು, ನೀ ಮಾಡು. ಪಾಪಿದು ಈಕಿನ ಮಾತು ಕೇಳಿ ಹೋಗಿ ಅಣ್ಣನ ಬಳಿ ಹೋಯ್ತು. ಅಣ್ಣ ಅಂದ, ಯಾಕೋ ಅಂದ, ಬರೀ ನೀನೇ ಗೌಡಿಕೆ ಮಾಡ್ಬೇಕನು, ಯಾಕೆ ನಾವು ಮಾಡಬಾರ್ದನು? ಅವ ಅಂದ ಯಾರು ಬೇಡ ಅಂತಾರೋ ನೀನೇ ಮಾಡು, ಇದ್ರಾಗೇನು ಸುಖ ಅದ ಅಂದ. ಊರು ಗೌಡಿಕೆ ಮಾಡಿದ್ರೆ ಏನು ಸುಖ ಅದ ಅಂದ. ಚಲೋದು ಮಾಡಿದ್ರು ಒಂದು ಮಾತು ಬೈತವ, ಕೆಟ್ಟದ್ದು ಮಾಡಿದ್ರು ಒಂದು ಮಾತು ಬೈತವ. ಇದು ಯಾರಿಗೆ ಹೇಳಿ ರೋಮರ, ನಾ ಹೊಲಕ್ಕೆ ಹೋಗಿ ನೀನೇ ಮಾಡಿ ಗೌಡಿಕೆ ಅಂದ. ಯಾವಾಗಂದ ಮಾಡಂದ ಕೂಡ ಪಾಪ ಇವನು ಲಗ್ನದಾಗ ಹೊಲಿಸಿದ್ದೆಲ್ಲ ಬಟ್ಟೆ ತೆಗೆದ. ಅಗದಿ ಟಿಪ್ ಟಾಪ್ ಟೆರಿಕಾಟ್ ಅಂಗಿ, ಪಾಲಿಸ್ಟರ್ ದೋತ್ರ, ಚೂಪನ್ ಟೊಪ್ಪಿಗೆ. ಊರು ಗೌಡ ಕಣ್ಣಂಗೆ ಕಾಣಬೇಕಲ್ಲ. ಕಿಶೆದಾಗ 10 ರೂಪಾಯಿ ಇರಲಿಲ್ಲ ಅಂದ್ರೆ ಊರು ಗೌಡ್ರ ಕಣ್ಣಂಗೆ ಕಾಣಬೇಕು. ಹೌದಿಲ್ಲ, 10 ರೂಪಾಯಿ ಇರೋಂಗಿಲ್ಲ. ಆದ್ರೂ ಗೌಡಿಕೆ ಮಾಡ್ಬೇಕು ನಾವು. ಊರ ನ್ಯಾಯ ಪಂಚಾಯತಿ ಮಾಡಿದ್ರು ಈ ಹೊಸ್ತಾಗಿ ಹೊಂಟಾವ ಸಣ್ಣ ಸಣ್ಣ ಪಾರುಗಳೇ ಊರು ಗೌಡಿಕೆ ಮಾಡ್ಲಕತ್ತಾವ. ಏನು ರೀ, ಅವಕ್ಕೂ ಮೂಗಿ ಅವಕ್ಕೆ ಹೊರಸ್ಕೊಳಕ್ಕೆ ಬರಲ್ಲ, ನ್ಯಾಯ ಪಂಚಾಯತಿ ಮಾಡ್ತಾವೆ. ಈಗ ಹೆಂಗೆ ನ್ಯಾಯ ಪಂಚಾಯತಿ ಗೊತ್ತಾ ನಿಮಗೆ? ಯಾವ ಹೆಚ್ಚಿಗೆ ಬಾಟ್ಲಿ ಕುಡಿಸ್ತಾನೆ ಅವನಂತೆ ನ್ಯಾಯ. ಈಗ ಅವಾಗಿನ ಹೆಂಗಂದ ಪದ್ಧತಿ ಇಲ್ಲಿಗ, ಯಾವ ಹೆಚ್ಚಿಗೆ ಕುಡಿಸ್ತಾನೆ ಅವನಂತೆ ನ್ಯಾಯ. ಕಾಕ ಹಿಂಗೆ ರೀ ನಮ್ದು ಇದು ಆಗ್ಯದ, ಒಂದಿಟ್ಟು ನ್ಯಾಯ ಮಾಡ್ಬೇಕಲ್ಲ ಅಂದ್ಕೊಂಡು ಏಸ್ ಬಾಟ್ಲಿ ಕುಡಿಸ್ತಿ ಅಥವಾ ನಮ್ಮಪ್ಪ ಸತ್ತನೋ ಹಿಂಗೆ ಇದಕ್ಕೆ ಬರ್ರಿ ಎತ್ಕೊಂಡು ಏಸ್ ಬಾಟ್ಲಿ ಕುಡಿಸ್ತಿ. ಏನು ರೀ, ಸತ್ತಲ್ಲಿನೂ ಬಾಟ್ಲಿ ಕುಡಿಸ್ಬೇಕು, ಕೆಟ್ಟಲ್ಲಿನೂ ಬಾಟ್ಲಿ ಕುಡಿಸ್ಬೇಕು. ಇನ್ನು ನಂದೇ ಒಂದು ಪುಣ್ಯ, ಪುರಾಣಕ್ಕೆ ಬಾ ಅಂದ್ಕೊಳ್ಳಿ ಏಸ್ ಕೊಡ್ತಿದ್ದೆ ಬಾಟ್ಲಿ ಅಂತ ಕೇಳಿಲ್ಲ ನನಗೆ. ಯಾಕೆ ರೀ, ಮೈಸೂರಿಗೆ ಮಂದಿ ಅಡಮುಟ್ಟು ಮಂದಿ. ಅವ್ರು ನೋಡ್ರಿ ನೀವು ಇಟ್ಟು ಪುರಾಣ ಹೇಳ್ತೀವಿ ಅಂತಂದ್ರೆ ನಮ್ಮ ಕಡೆ ಹಿಂಗೆ ನೋಡಲ್ಲ ಅವ್ನು ಕರೆ ಹಂಗೆ. ಇನ್ನಾಗ ಒಬ್ಬ ಜಿಕ್ಕೋತೆ ಹೋದ ಯಾರು ತಲೆ ಮೇಲೆ ಕಾಲಿಡ್ತಾನೆ ನನಗೆ ಆಗಿತ್ತಾನೆ. ಭಾರಿ ಅದ ನಿಮ್ಮಲ್ಲಿ ಇಲ್ಲ, ಪದ್ಧತಿ ಚಂದ ಅದ. ನಾವು ಕಲಿಬೇಕು, ಕಲಿಸ್ಬೇಕು ಎಲ್ಲರೂ ಮತ್ತೊಂದು ಊರಾಗ. ಹಿಂಗೆ ಪುರಾಣ ನಡೀತದೆ, ನಿಮ್ಮ ಹೋಗಿ ಅಂದ್ರೆ ಉಂಡು ಬಿಡೋದತ್ತಾಗ. ಯಾವ ಪುರಾಣ ಅವ್ರಿಗೇನು ಸಂಬಂಧ ಇಲ್ಲದ ಪುರಾಣ. ಪಾಪ ಇವ ನ್ಯಾಯ ಮಾಡ್ಲಿಕ್ಕಂದ್ರೆ ಇವ ಅಗದಿ ಪಾಲಿಸ್ಟರ್ ದೋತ್ರ, ಟೆರಿಕಟ್ ಅಂಗಿ, ಚೂಪನ್ ಟೊಪ್ಪಿಗೆ ತೆಗೆದಂದ್ರೆ ಇದಕ್ಕೆ ನ್ಯಾಯ ಗೌಡಿಕೆ ಮಾಡೋದೇ ಗೊತ್ತಿಲ್ಲ ಇವನಿಗೆ. ಇವ ಹೋಗಿ ಅವ್ರ ಅಣ್ಣಗೆ ಅಂದ, ನಮ್ಮ ಗೌಡಿಕೆ ಹ್ಯಾಂಗೆ ಮಾಡೋಕೆ ತೋರಿಸು ಅಂದ. ಆಯ್ತು, ಅದ್ರಿಗೇನು ತೋಟಾಗದಪ್ಪ. ಆಯ್ತು ಹತ್ತಿಕೊಂಡೋದಕ್ಕೆ ಪಾಪ ಒಂದು ಸುದ್ದಿ ಬತ್ತು. ಇವ್ರು ಹಿಂಗೆ ಮಾತಾಡೋದ್ರಾಗೇನು ಒಂದು ಸುದ್ದಿ ಬತ್ತು. ಪಾಪ ಒಬ್ಬನ ತಾಯಿ ಸತ್ತಿದ್ಲು. ತಾಯಿ ಸತ್ತಳ ತಗೊಂಡು ಕೂಡ ಮೊದಲು ಹೋಗೋದೇ ಫೋನ ಊರು ಗೌಡ್ರಿಗೆಲ್ರಿ, ಊರು ಗೌಡ್ರಿಗೆ. ಅವ್ರು ಬಂದು ನಿಂತ್ಕೊಂಡ್ರೆ ಎಲ್ಲ ನಡೀತಿರ್ತದೆ. ಪಾಪ ಗೌಡಗೆ ಫೋನ್ ಬತ್ತು, ಹಿಂಗೆ ರೀ ನಮ್ಮ ಅವು ತೀರ್ಕೊಂಡ ಆಗಿಂದಾಗ ಅಂದ ಗೌಡ ಹೋದ. ಮತ್ತು ಇವನಿಗೆ ಗೌಡಿಕೆ ಮಾಡೋದು ತೋರಿಸ್ಬೇಕಲ್ಲ, ಇವನಿಗೆ ಕರ್ಕೊಂಡು ಹೋಗಿದ್ದ ಸಂಗಟ ಅವ್ರ ತಮ್ಮ ಕರ್ಕೊಂಡು ಹೋಗಿದ್ದ. ಪಾಪ ಸತ್ತಕ್ಕೆ ಮಗ ಬಂದು ಓಡಿ ಬಂದು ಗೌಡ್ರು ಕೊಳ್ಳೆಗೆ ಬಿದ್ದು, ಗೌಡ್ರ ನಾ ಹ್ಯಾಂಗೆ ಇರಲಿ ಗೌಡ್ರ, ನನ್ನ ತಾಯಿನ ಕಳ್ಕೊಂಡು ನಾ ಹ್ಯಾಂಗೆ ಇರಲಿ ಗೌಡ್ರ, ನಾನು ಏನು ಮಾಡಲಿ ಗೌಡ್ರ, ಹಿಂಗೆ ನನ್ನ ತಾಯಿ ಅಂತ ತಾಯಿನಿದ್ದಿಲ್ಲ ಗೌಡ್ರ, ನಾ ಹ್ಯಾಂಗೆ ಮಾಡಲಿ ಗೌಡ್ರ ಅಂತಂದು ಹಳ್ಳಕತ್ತ. ಪಾಪ ಗೌಡ್ರ ಹ್ಯಾಂಗೆ ಮತ್ತೆ ಸಮಾಧಾನ ಮಾಡ್ಬೇಕಲ್ಲ, ಉತ್ಸಾಹ ಯಾಕೆ ಕಳ್ತಿದೋ? ಏನು ನಿಮ್ಮ ತಾಯಿ ಒಬ್ಬಾಕಿನ ಸತ್ತಾಳೇನು? ಏನು ರೀ, ಜಗತ್ನಾಗ ಎಷ್ಟೋ ಜನ ಸತ್ತಾರ, ಎಷ್ಟೋ ಜನದ ಹುಟ್ಟ್ಯಾರ, ಎಲ್ಲರೂ ಒಂದು ದಿವಸದಿಂದ ಹೋಗೋದೆ. ಏನು ರೀ, ಯಾರು ಇಲ್ಲ ಶಾಶ್ವತವಾಗಿ ಅಂದ್ರೆ ಇರಕ್ಕೆ ಬಂದ್ವೇನು ನಾವು? ಈಟೇ 4 ದಿವಸದಿಂದ ಮುಂದೆ ಹೋಗ್ಯಾಳ, ನಾವು 4 ದಿವಸದಿಂದ ಲೇಟಾಗಿ ಅಂದ್ರೆ ಹೋಗ್ತೀವಿ. ಎಲ್ಲರೂ ಒಂದು ದಿವಸದಿಂದ ಸಾಯೋದೆ ತಮ್ಮ, ಯಾಕೆ ಚಿಂತೆ ಮಾಡ್ತೋ? ನಿನಗೊಬ್ಬನಿಗೆ ದುಃಖ ಆಗ್ಯದ ನನ್ನ ಮಗನ. ನಿಮ್ಮವ್ವ ನಿನಗೊಬ್ಬಕ್ಕಿಗೆ ಅವ್ವ ಆಗಿದ್ಲೇನು? ಇಡೀ ಊರು ಜನರಿಗೆ ಅಂದ್ರೆ ತಾಯಿ ಇದ್ದಂಗಿದ್ಲು. ಇಡೀ ಊರು ಜನರಿಗೆ ಅಂದ್ರೆ ತಾಯಿ ಇದ್ದಂಗಿದ್ಲು. ಎಲ್ಲರಿಗೆ ದುಃಖ ಆಗ್ಯದ, ಸಮಾಧಾನ ಮಾಡ್ಕೊತಂದು ಸಮಾಧಾನ ಮಾಡಿದ್ರು.
ಈಟೆಲ್ಲ ಮಾಡಿ ಮಣ್ಣು ಕೊಟ್ಟು ಬಂದರು. ಈಟೆ ಅಂದ ಅವ ಗೌಡ್ಕಿ, ಈಟೆ ಗೌಡ್ಕಿ. ನಾ ಎಲ್ಲ ನಾಳೆಗೆ ಮಾಡ್ತೀನಿ ತೋ ಅಂದ. ನಾಳೆಗೆ ನಾ ಎಲ್ಲ ಮಾಡ್ತೀನಿ ಗೌಡ್ಕಿ. ಆಯ್ತಪ್ಪ ತಗೊಂಡು ಪಾಪ ಅಣ್ಣ ಎತ್ಗಳು ಹೊಡ್ಕೊಂಡು ಹೊಲಕ್ಕೆ ಹೋದ. ಇವತ್ತು ತಮ್ಮ ಗೌಡಿಕೆ ಮಾಡ್ಬೇಕಲ್ಲ ಅವತ್ತು. ಇವನು ದೈವಕ್ಕೆ ಖರಾಬ. ಯಾವಂದು ಒಬ್ಬನ ಹೆಂಡತಿ ಸತ್ತಾಳ. ಏನು ರೀ ಹೆಂಡತಿ ಸತ್ತಾಳ. ಗೌಡಗೆ ಫೋನ್ ಬಂತು, ಹೆಂಗೆ ರೀ ಗೌಡ್ರ ನನ್ನ ಹೆಂಡತಿ ಸತ್ತಾಳ. ಪಾಪ ಗೌಡ ಬಂದು ಕೂಡ ಕಾಲು ಹೊಸ್ತಾಡಿ ಅಳ್ಳಾಕತ್ತ. ಗೌಡ್ರ ನಾ ಹೆಂಗೆ ಮಾಡ್ರಿ ಗೌಡ್ರ, ನನ್ನ ಹೆಂಡತಿ ಹೋದಳ್ರಿ ಗೌಡ್ರ, ಆಕಿನ ಕಳ್ಕೊಂಡು ನಾ ಹೆಂಗೆ ಇಲ್ರಿ ಗೌಡ್ರ. ಪಾಪ ಇನ್ನೊಬ್ಬ ಹೆಂಡತಿ ಸತ್ತಾಗ ಒಂದು ಸೌನ್ ಕಾಲು ತಿಕ್ಕಿ ಕಳ್ಳಾಕತ್ತಿನತ್ತು. ಒಬ್ಬ ಹೆಂಡತಿ ಸತ್ತಾಳ, ಒಂದು ಸೌನ್ ತೊಳ್ಳಾಕತ್ತಾನ. ಏನು ರೀ ಕಾಲು ತಿಕ್ಕಿ ಕಳ್ಳಾಕತ್ತಾನ. ಕಾಲು ತಿಕ್ಕಿ ಕಳ್ಳಾಕತ್ತಾನ. ಊರು ಗೌಡ ಮೊದಲೇ ಭಾರಿ ತಿರ್ಸೆಟ್ಟಿದ್ದ. ಹೋಗಿ ಕೊಟ್ಟ ಒಂದು ಕಾಲು ತಿಕ್ಕಿ ಎದೆ ಹೊಡ್ಕೊಂಡು ಒಂದು ಸೌನ್ ಅಳ್ಳಾಕತ್ಯಾನ. ಒಂದು ಕೊಟ್ಟ ಗೌಡ. ಯಾಕೆ ರೀ ಗೌಡ್ರ ಆತು ಅಳದು ಬಿಟ್ಟು, ಮಗನ 2 ವರ್ಷದ ಹಿಂದೆ ನಿಮ್ಮ ಅಪ್ಪ ಸತ್ತ, ಒಂದು ಹನಿಯರಿ ಕಣ್ಣ ನೀರು ತೆಗ್ದು. ಹೋದ ವರ್ಷದಿಂದ ನಿಮ್ಮ ಅವು ಸತ್ತಳು, ನಿಮ್ಮ ಅವು ಸತ್ರ ಒಂದು ಈಟ್ರೆ ಕಣ್ಣ ನೀರು ತೆಗ್ದು. ಈ ಹೆಂಡತಿ ಸತ್ತಳ ತಗೊಂಡ ಹಂಗೆ ಕೊಟ್ಟ. ಹೇಳ್ರಿ ಹೆಂಡತಿ ಸತ್ತಳ ತಗೊಂಡು ಅಳ್ಳಾಕತ್ತಿ ಮಗನ. ಓ ಗೌಡ್ರ ನೀವು ಸುಮ್ಮ ಕುಂದ್ರಿ ನೀವು ಅಂದ. ಯಾಕೆ ಒಲೆ ಅಂದ. ಅವಾಗ ಅವ ಅಂದ, ಅಲ್ರಿ ನಮ್ಮ ಅಪ್ಪ ಸತ್ತಿದ್ದ, ಊರಾಗಿನೆಲ್ಲ ಹಿರಿಯರು ಬಂದು ಏನಂದ್ರಿ, ನಿಮ್ಮ ಅಪ್ಪ ಸತ್ರ ಏನಾಯ್ತಪ್ಪ, ಇಡೀ ಊರು ಜನ ಏನ್ರಿ ನಿಮ್ಮ ಅಪ್ಪ ಇದ್ದಂಗಿದ್ದೀವಿ, ತಂದೆ ಹಂಗಿದ್ದೀವಿ, ನೀನು ಎಲ್ಲ ನೋಡ್ಕೋತಿತ್ತೋರೋ, ಈ ತಂದಿದ್ದಂಗಿದ್ದೀವಿ, ನೀ ಏನು ಚಿಂತೆ ಮಾಡಿಬಿಡ ತಗೊಂಡ್ರಿ. ಅವಾಗ ನಾ ಗಪ್ಪಾದೆ. ಊರು ಮಂದಿನ ತಂದಿದ್ದಂಗಿದ್ದೀವಿ ಅಂತಂದ್ರಿ ಗಪ್ಪಾದೆ. ಮುಂದೆ ನಮ್ಮವು ಸತ್ತಳು. ಇಡೀ ಊರು ಹೆಣ್ಮಕ್ಕಳೆಲ್ಲ ಬಂದು, ತಮ್ಮ ನಿಮ್ಮವು ಆದ್ರೆ ಏನೈತಪ್ಪ, ನಾವು ಇಡೀ ಊರು ಹೆಣ್ಮಕ್ಕಳೆಲ್ಲ ನಿನಗೆ ತಾಯಿ ಇದ್ದಂಗಿದ್ದೀವಿ, ನೀನು ಜಾಕ್ ಮಾಡ್ತೀವಿ ಸುಮ್ಮಿರು ಹತ್ತುಕೊಂಡ್ರು. ಈಗ ನನ್ನ ಹೆಂಡತಿ ಸತ್ತಾಳ, ಒಬ್ಬರು ಅನ್ನಲ್ರು. ಹಾಂ ಯಾರು ಅನ್ಬೇಕು, ಯಾರು ಅನ್ನಕ್ಕೆ ಬರ್ತದ್ರಿ? ಅನ್ನಕ್ಕೆ ಬರಂಗಿಲ್ಲ. ಹಂಗೆ ಈ ಮಗನ ಎದೆ ಹೊಡ್ಕೊಂಡಂದು ಅಳ್ಳಕತ್ತಿದ್ದ. ನಾ ಹ್ಯಾಂಗೆ ಮಾಡ್ರಿ ಗೌಡ್ರ, ನನ್ನ ಹೆಂಡತಿ ಸತ್ತಳ್ರಿ ಗೌಡ್ರ, ಆಕಿನ ಬಿಟ್ಟು ನಾ ಹ್ಯಾಂಗೆ ಇರಲ್ರಿ ಗೌಡ್ರ, ನನ್ನ ಜೀವಕ್ಕೆ ಜೀವ ಕೊಡ್ತಿದ್ರಿ ಗೌಡ್ರ, ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದಿಲ್ರಿ ಗೌಡ್ರ. ಇವ್ರು ತಾದ ಕೂಡ ಏನೋ ಘಾಟ್ ಬರ್ಲಕತ್ತದ ನೋಡ್ರಿ. ಹೌದಲ್ಲ, ಏನೋ ವಾಸನೆ ಬರ್ತದ. ಯಾವಾಗ ಪಾಪಿ ಒಂದು ಸೌನ್ ಅಳ್ಳಕತ್ತಿದ್ದ, ಅಳುದ್ರಾಗ ಗೌಡ ಸಮಾಧಾನ ಮಾಡ್ಬೇಕಲ್ಲ. ಹುಚ್ಚ ಯಾಕೆ ಕಳ್ತಿದ್ದೋ, ಯಾಕೆ ಕಳ್ತಿ, ಏನು ನಿನ್ನ ಹೆಂಡತಿ ಒಬ್ಬಾಕಿನ ಸತ್ತಾಳ ನಮ್ಮ ಮಗನ, ಎಷ್ಟೋ ಜನ ಸತ್ತಾರ, ಸಮಾಧಾನ ಮಾಡ್ಕೊ. ಈಟೆ ಆಗಿ 4 ದಿವಸದಿಂದ ಮೊದಲು ಹೋಗ್ಯಾಳ, 4 ದಿವಸದಿಂದ ನಾವು ಲೇಟಾಗಿ ಹೋಗ್ತೀವಪ್ಪ, ಯಾಕೆ ಅಳ್ತಿದ್ದಿ, ಅಳ್ಳಕ್ಕೆ ಹೋಗ್ಬೇಡ. ನಿನಗೆ ಒಬ್ಬನಿಗೆ ದುಃಖ ಆಗ್ಯದ ನಮ್ಮ ಮಗನ, ಇಡೀ ಊರು ಮಂದಿ ದುಃಖ ಆಗ್ಯದ. ನಿನ್ನ ಹೆಂಡತಿ ನಿನಗೆ ಒಬ್ಬನಿಗೆ ಹೆಂಡತಿ ಆಗಿದ್ಲ ನಮ್ಮ ಮಗನ. ಇವ ಹೇಳತ್ತೇನೆ ಗೌಡಗದು ಅಳದು ಬಿಡ್ತದವು. ಅಳದು ಬಿಟ್ಟು ನಿಂದ್ರಿ ಟೊಳ ಕೊಟ್ಟ ಗೌಡಗ. ಏನು ರೀ ಯಾವಾಗ ಹೊಡೆದು ಕೂಡ ಹೊಡೆಸ್ಕೊಂಡು ಗೌಡ ಮನೆಗೆ ಬತ್ತು. ಮನೆಗೆ ಬಂದ ಅವ್ರ ಅಣ್ಣಗ ಅಂದ, ಎಣ್ಣ ಅಂದ. ಯಾಕೋ ಅಂದ, ನನಗೆ ಗೌಡ್ಕಿನ ಬೇಡ ಏನು ಬೇಡ ಹೋಯಪ್ಪ, ನಿನಗೇ ಇರಲಿ ನಂದು ನನಗೇ ಇರಲಿ. ಹೌದಿಲ್ರಿ, ಅವ ಮಾಡಿದ್ದು ಇವನಿಗೆ ಬರಲ್ಲ, ಇವನು ಮಾಡಿದ್ದಂದು ಅವನಿಗೆ ಬರಲ್ಲ. ಯಾವ ದೊಡ್ಡಪ್ಪ ಅಂತಾನೆ ಹುಚ್ಚಿ, ನಮ್ಮ ಅಣ್ಣ ಮಾಡಿದ್ದೆ ನನಗೆ ಬರಂಗಿಲ್ಲ, ನಾ ಮಾಡಿದ್ದೆ ಅವನಿಗೆ ಬರಂಗಿಲ್ಲ.